ದಾನವ. ಆತ ಕ್ರಮಿಸಿ ಬಂದ ಪಥ ಅವನ ಅನುಚರರಿಗೆಲ್ಲ ಹಿತವಾಗಿ ಕಂಡಿದೆ, ಸುಲಭವಾಗಿ ಪರಿಣಮಿಸಿದೆ. ಇದೆಲ್ಲವನ್ನಾದರೂ ಕಲಿಯಬೇಕಾದ ಕಾಣಬೇಕಾದ ವ್ಯವಹಾರ. ಹೀಗಿರುವಾಗ ಯಾವನ ಮೋಹಗಣ್ಯವಾದ ಪ್ರಪಂಚದಲ್ಲಿ ಭ್ರಮೆಯಿಂದಲೇ ಬದುಕು ಕಲಿಯುತ್ತಿರುವರು ಅಂತಹ ಶುಭರನ್ನು ಅವನ ಸಹಿತ ಅವನ ಅನುಚರರನ್ನು ಕೊಂದು ಮುಗಿಸಬೇಕು ಎಂದಾದರೆ ಮೋಹದ ಬಲೆಯೇ ಸಹಿತ ಅನ್ನುವ ನಿಲುಮೆಗೆ ನಾ ಬದ್ಧಳಾಗಿದ್ದೇನೆ. ಈ ತೀರ್ಮಾನವನ್ನ ಮುಂದುವರಿಸುವಲ್ಲಿ ಮತ್ತಷ್ಟು ಯೋಚಿಸಿದರೆ ಅದನ್ನು ಸಕಲರೂ ಕೂಡ ಅರ್ಥವಿಸಿಕೊಳ್ಳಬೇಕು. ಈ ಬಗೆಯಲ್ಲಿ ನೇರವಾಗಿ ಶೋಭಿತಾಪುರಕ್ಕೆ ಸಾಗಿ ಹೋಗುವುದೇ ಸ್ವಕ್ಷೇತ್ರ, ಅಧಿಕವಾಗಿರುವ ಜಲಬೆಂಬಲ, ಜೊತೆಗೆ ವಿಧಿಯ ಬಲಬಲ. ಹೀಗಿರುತ್ತಲೇ ಕೆಲವು ಸುಲಭ ಸಾಧ್ಯವಲ್ಲ ಅನ್ನುವುದೇ ನಿರ್ಧಾರ. ಆದ್ದರಿಂದಲೇ ಕಳವನ್ನೆಲ್ಲ ನಾಯಿತನೆಗೆ ಬರಸಲೆದು ವಧಿಸಬೇಕೆಂಬುದೇ ತೀರ್ಮಾನ. ಹೇಗೆ ಬರಿಸಲಿ, ಯಾವ ರೀತಿಯಲ್ಲಿ ವಧಿಸಲಿ? ಶ್ರೀನಗಿರಿಯ ಪ್ರಾಂತ್ಯವನ್ನು ಏರಿ ಬಂದು ಅವನಿಗೆ ಕಾರಣರಾಗಿ ತನ್ನ ನುಡಿಯಿಂದಲೇ ಅಡಿಗಡಿಗೂ ಅಪರಾಧಿ ತತ್ವವನ್ನು ಪಠಿಸಿದ ವೇಳೆ ದೇವತೆಗಳ ಉದ್ಧಾರಕ್ಕೆ ಬೇಕಾಗಿ ಸರಿಯಾದಲ್ಲಿ ಪ್ರವೇಶಿಸುತ್ತಿರುವ ಜಾಹ್ನವಿಯಲ್ಲಿ ನೀಡುವುದಕ್ಕಾಗಿ ಸಾಗಿ ಬಂದ ಗೌರಿಯ ಕೋಶ ಸಂಭವೆಯಾಗಿ ನಾನು ಕಾಣಿಸಿಕೊಂಡೆ. ಆದ್ದರಿಂದಲೇ ಲೋಕದ ಮಂತ್ರಿಗಳು ಕೌಶಿಕಿ ಈ ಹೆಸರಿನಿಂದಲೇ ನನ್ನನ್ನು ಗುರುತಿಸಲಿ. ಅದೇ ರೂಪಿನಿಂದಲೇ ಕಳ ಉದಯನ್ನು ಸಾಧಿಸುವುದಕ್ಕೆ ಬೇಕಾಗಿ ಪೂರಕವಾದ ರಂಗವೇದಿಕೆಯನ್ನಾಗಿ ನಾ ಆಯ್ದುಕೊಂಡದ್ದು ಕದಂಬ ಕಾಂತಾರ. ಹಿಮವತ್ ಪರ್ವತದ ದಕ್ಷಿಣ ಪ್ರದೇಶ ನಿರ್ಜನವಾಗಿದೆ. ಈ ಪರಿಸರ ಈ ಪರಿಸರದಲ್ಲಿ ದಿನಕರ ಕೋಟಿ ಪ್ರಭೆಯಿಂದಲೇ ನಾನು ಕಪ್ಪಳಿಸುತ್ತಾ ಇದ್ದೇನೆ. ಕೈನ ಚಿಮ್ಮಿತವಾಗಿ ಬೆಳೆದು ನಿಂತಿರುವ ಕದಂಬ ರಕ್ಷಿಗಳ ಮಧ್ಯೆ ಕುಳಿತುಕೊಳ್ಳುವುದಕ್ಕೆ ಬೇಕಾಗಿ ಸಂಕಲ್ಪ ಮಾತ್ರದಿಂದಲೇ ಅಂಬರದ ಆಕೆಯಿಂದ ಉಯ್ಯಾಲೆಯಲ್ಲಿ ಜೋಕಾಲಿಯನ್ನಾಡುತ್ತ ಸಂಗೀತವನ್ನು ಮಾಡುತ್ತ ಕಾಲವನ್ನು ಕಳೆಯುತ್ತೇನೆ. ನನ್ನ ಇಲವನ್ನು ಇನ್ನಷ್ಟು ಸ್ಪಷ್ಟಪಡಿಸಲು ಆಂತರ್ಯವನ್ನು ಅರ್ಥವಿಸಿಕೊಂಡ ಮಾತ್ರ ತನ್ನ ಗಂಡವನ್ನು ಹೊತ್ತಿದ್ದು ಪದವಿಸುವುದಕ್ಕೆ ಆರಂಭಿಸಿದ್ದು ಆಯಿತು. ಹಲವದೆಯ ನಿರೀಕ್ಷೆಯಲ್ಲಿ ಲೋಕದ ಮಂತ್ರಿಗಳು ಇದ್ದಾರೆ. ಎಲ್ಲರಿಗೂ ಕ್ಷೇಮವನ್ನು ಒದಗಿಸಿಕೊಡುವರೆ ಕಂಗೊಳಿಸುತ್ತಿರುವ ಕಾಂತಿನ